ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಬೆಳಗಾವಿಯ ಸಂತೋಷ್ ಪಾಟೀಲ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಈಗಾಗಲೇ ಒಂದು ದಿನ ಕಳೆದು ಹೋಗಿದೆ. ಇದಾದ ಮೇಲೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೆದಿವೆ. ಸಾಯುವುದಕ್ಕಿಂತ ಮೊದಲು ಅವರು ವಾಟ್ಸಪ್ ಮೂಲಕ ಏನು ಒಂದು ಸಂದೇಶವನ್ನು ಕಳಿಸಿದ್ರು. ಆ ಸಂದೇಶದಲ್ಲಿ ಸಚಿವ ಈಶ್ವರಪ್ಪ ಅವರ ಮೇಲೆ ಗಂಭೀರ ಆರೋಪ ಮಾಡಲಾಗಿದೆ. ನನ್ನ ಸಾವಿಗೆ ಕಾರಣ ಯಾರು ಇದ್ದರೆ ಅದು ಈಶ್ವರಪ್ಪ ಅಂತ ಹೇಳಿದ್ದಾರೆ. ಸೊ ಇದಾದ ಮೇಲೆ ತೀವ್ರ ರೂಪದ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೆದು ಪ್ರತಿಪಕ್ಷಗಳು ಎಸ್ಪೆಷಲಿ ಕಾಂಗ್ರೆಸ್ ಈಶ್ವರಪ್ಪ ಅವರ ಬಂಧನಕ್ಕೆ ಆಗ್ರಹಿಸಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿತು. ಅದೇ ರೀತಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಗಳು ನಡೆದವು. ಇನ್ನೊಂದೆಡೆ ಸಂತೋಷ್ ಅವರನ್ನ ಕಳೆದುಕೊಂಡ ಅವರ ಕುಟುಂಬ ಕಣ್ಣೀರು ಗೆರಿತು. ಹಾಗೆಯೇ ಒಂದು ಹಂತದಲ್ಲಿ ಸಂತೋಷ್ ಅವರ ಮರಣೋತ್ತರ ಪರೀಕ್ಷೆ ನಡೆಸುವುದಕ್ಕೂ ಕೂಡ ಅವರು ವಿರೋಧವನ್ನ ವ್ಯಕ್ತಪಡಿಸಿದರು. ಸಂತೋಷ್ ಅವರ ಸಹೋದರ ಹೇಳಿದ್ದು, ಮೊದಲು ಈಶ್ವರಪ್ಪ ಅವರ ಬಂಧನ ಆಗಲಿ, ಬಂಧನ ಆದ ಮೇಲೆ ನಾವು ಮರಣೋತ್ತರ ಪರೀಕ್ಷೆಗೆ ಅವಕಾಶ ಕೊಡ್ತೀವಿ ಅಂದರು. ಆಗ ಮಧ್ಯಪ್ರವೇಶ ಮಾಡಿದಂಥ ಪೊಲೀಸರು ಅವರನ್ನ ಸಮಾಧಾನ ಪಡಿಸಿ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಡ್ಲಾಯಿತು. ಅದರಂತೆ ಹೋಟೆಲ್ ರೂಮ್ನಲ್ಲಿ ಸಿಕ್ಕಂತಹ ವಿಷದ ಬಾಟ್ಲು ಮೊದಲಾದನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡರು. ಸಂತೋಷ್ ಅವರ ಮೊಬೈಲನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ನಡುವೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ರಾಜಕೀಯ ಪಕ್ಷ ಈಶ್ವರಪ್ಪನವರನ್ನ ಉರುಳಿಗೆ ಸಿಕ್ಕಿಸುವುದನ್ನು ತಪ್ಪಿಸುವ ಒಂದು ಯತ್ನವನ್ನು ಪ್ರಾರಂಭಿಸಿತು. ಹಲವಾರು ನಾಯಕರುಗಳು ಬಹಿರಂಗವಾಗಿ ಬಂದು ಈಶ್ವರಪ್ಪನವರ ಬೆಂಬಲಕ್ಕೆ ನಿಂತರು. ಈಶ್ವರಪ್ಪ ತಮ್ಮದೇ ಆದ ಆಟವನ್ನು ಆಡ್ತಾ ಇದ್ದರು. ಕೊನೆಯ ಹಂತದವರೆಗೂ ಕೂಡ ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳುವ ಯತ್ನ ಅವರದ್ದು. ಈ ನಡುವೆ ಪಕ್ಷದ ವರಿಷ್ಠರು ಈಶ್ವರಪ್ಪ ಅವರ ರಾಜೀನಾಮೆ ತೆಗೆದುಕೊಳ್ಳುವುದಕ್ಕೆ ಸೂಚನೆ ನೀಡಿದ್ರು ಅನ್ನುವ ವರದಿಗಳು ಬಂದು, ಆದರೆ ಸಂಜೆಯ ಹೊತ್ತಿಗೆ ನಾನೇನು ಈ ಹೊತ್ತಿಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಈ ಹೊತ್ತಿಗೆ ಈಶ್ವರಪ್ಪ ರಾಜೀನಾಮೆ ನೀಡಿಲ್ಲ, ತಾವು ರಾಜೀನಾಮೆ ನೀಡೋದಿಲ್ಲ ಅಂತೇಳಿ ಅವರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಈಶ್ವರಪ್ಪ ಅವರು ಮೈಸೂರಿನಲ್ಲಿ ಇದ್ರು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ. ಬೆಳಗ್ಗೆ ಅವರು ಹೊರಟಿದ್ದು ಶಿವಮೊಗ್ಗಕ್ಕೆ. ಈ ನಡುವೆ ಹಲವಾರು ಟೆಲಿಫೋನ್ ಕರೆಗಳು ಅವರಿಗೆ ಬರ್ತಾ ಇದ್ವು. ಕೆಲವೊಮ್ಮೆ ಅವರು ಹೆಚ್ಚು ಉದ್ರಿಕ್ತರಾದಂತೆ ಕಾಣ್ತಾ ಇದ್ರು, ಆತಂಕ ಒಳಗಾದಂತೆ ಕಾಣ್ತಾ ಇದ್ರು, ಮಧ್ಯೆ ಮಧ್ಯೆ ಮಾತಾಡ್ತಾ ಇದ್ರು. ಸೊ ಅವರು ಶಿವಮೊಗ್ಗಕ್ಕೆ ಹೊರಟರು. ಆದರೆ ಮಂಗಳೂರಿನಲ್ಲಿದ್ದಂಥ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು, ನಾನು ಈಶ್ವರಪ್ಪ ಅವರ ಜೊತೆ ಮಾತನಾಡ್ತೇನೆ, ಮಾತನಾಡಿದ ಮೇಲೆ ಅವರ ರಾಜೀನಾಮೆ ಪ್ರಶ್ನೆ ಅನ್ನುವ ಮಾತನ್ನು ಅವರು ಹೇಳಿದರು. ದೆಹಲಿಯ ಬಿಜೆಪಿಯ ಉನ್ನತ ಮೂಲಗಳ ಪ್ರಕಾರ ಈ ಭ್ರಷ್ಟಾಚಾರ ಪ್ರಕರಣವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಈಶ್ವರಪ್ಪನವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಬಿಜೆಪಿಯ ಉನ್ನತ ಮೂಲಗಳು ತಿಳಿಸಿದವು. ಆದರೆ ಆ ಉನ್ನತ ಮೂಲಗಳು ಏನೇ ತಿಳಿಸ್ಲಿ, ಇಲ್ಲಿ ಮಾತ್ರ ಈಶ್ವರಪ್ಪ ರಾಜೀನಾಮೆ ನೀಡಲೇ ಇಲ್ಲ. ಶಿವಮೊಗ್ಗ ಹೋದರು, ಪತ್ರಿಕಾಗೋಷ್ಠಿ ಮಾಡಿದ್ರು, ತಮ್ಮನ್ನು ತಾವು ಡಿಫೆಂಡ್ ಮಾಡಿಕೊಂಡ್ರು, ಯಾವುದ್ಯಾವುದೋ ಕಾರಣಗಳನ್ನು ನೀಡಿದ್ರು. ನನಗೆ ಈ ಸಂತೋಷ ಗೊತ್ತೇ ಇಲ್ಲ ಅಂತಂದರು. ಅವರು ಗೊತ್ತೇ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಆ ಒಂದು ಹಿಂಡಲ್ಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮಾತನಾಡ್ತಾ ಇದ್ರು ಮಾಧ್ಯಮಗಳ ಜೊತೆ. ಅವರು ಮಾತನಾಡ್ತಾ ಹೇಳಿದ್ರು, ನಾನೇನೆ ಸಂತೋಷ್ ಅವರ ಜೊತೆಗೆ ಈಶ್ವರಪ್ಪನವ್ರನ್ನ ಭೇಟಿ ಮಾಡಿದ್ದೆ, ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ವರ್ಕ್ ಆರ್ಡರ್ ಮತ್ತು ಹಣವನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ನಾವು ಕೇಳಿದ್ವಿ. ಆಗ ಅಲ್ಲಿ ಕೇಳಿ ಬಂದದ್ದು 40% ವ್ಯವಹಾರ, 40% ಕೊಡಿದ್ರೆ ಅಂತ ಅವರು ಅಲ್ಲಿ ಸ್ಪಷ್ಟಪಡಿಸಿದರು. ಸೊ ಆದರೆ ಈಶ್ವರಪ್ಪ ತಮ್ಮ ಪಟ್ಟು ಬಿಡಲೇ ಇಲ್ಲ. ಈಶ್ವರಪ್ಪ ಹಲವು ಬಿಜೆಪಿ ನಾಯಕರ ಜೊತೆ ಮಾತನಾಡ್ತಾ ಇದ್ದರು. ಇನ್ನೊಂದೆಡೆ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಸಂಪೂರ್ಣವಾಗಿ ಅವರು ಇಕ್ಕಟ್ಟಿಗೆ ಸಿಕ್ಕಿದರು, ಅಡಗತ್ತರಿಯಲ್ಲಿ ಸಿಕ್ಕಿದರು. ಅದಕ್ಕೆ ಅನುಮಾನ ಇರಲಿಲ್ಲ. ಅವರು ತಮ್ಮ ಏನಿನ ದಾಟಿಯಲ್ಲಿ ಈ ತನಿಖೆ ಆಗಲಿ, ತಪ್ಪಿತಸ್ಥರು ಯಾರೇ ಆಗಲಿ ಕ್ರಮ ಕೈಗೊಳ್ತೀನಿ, ಇದು ಜನರಲೈಸ್ ಆದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಮಾತಾಡ್ಬಿಡೋದು. ಆದರೆ ಈಶ್ವರಪ್ಪನವರ ವಿರುದ್ಧ ಮಧ್ಯರಾತ್ರಿಯ ಹೊತ್ತಿಗೆ ನಿನ್ನೆ FIR ದಾಖಲಾಗಿದೆ. ಈ ಆತ್ಮಹತ್ಯೆ ಪ್ರಕರಣದ FIR ಏನಿದೆ ಅದರ ಮೊದಲ ಆರೋಪಿ ಈಶ್ವರಪ್ಪ, ಹಾಗೂ ಅವರಿಬ್ಬರ ಆಪ್ತರನ್ನ 2 ಮತ್ತು 3ನೇ ಆರೋಪಿಗಳನ್ನಾಗಿ ಹೆಸರಿಸಲಾಗಿದೆ.
ಸೊ ಈ FIRನ ಸಲ್ಲಿಸುವುದಕ್ಕಿಂತ ಮೊದಲೇ ಕೂಡ ಪೊಲೀಸರು ಮುಖ್ಯಮಂತ್ರಿಗಳನ್ನ ಮತ್ತು ಗೃಹ ಸಚಿವರನ್ನ ಸಂಪರ್ಕಿಸಿ ಇರ್ತಾರೆ. ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳು ಹೈಕಮಾಂಡ್ ಪರ್ಮಿಷನ್ ಅನ್ನೇ ತೆಗೆದುಕೊಂಡೇನೆ ಹೇಳಿರ್ತಾರೆ. ಅವರಿಗೆ ಸ್ವಂತ ಶಕ್ತಿ ಅನ್ನೋದಿಲ್ಲ, ಸ್ವಂತ ಪರ್ಸನಾಲಿಟಿ ಇಲ್ಲ. ಬಿಜೆಪಿ ಹೊರಟ್ರೆ ಆಯ್ತು, ಈಶ್ವರಪ್ಪನವರ ಮೇಲೆ FIR ದಾಖಲಾಗಲಿ ಅಂತ ಹೇಳಿರ್ತಾರೆ. ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ FIR ದಾಖಲಾಗುತ್ತೆ. ಕನಿಷ್ಠ ನೈತಿಕತೆ ಅಂದರೆ ಯಾವಾಗ FIR ಒಬ್ಬ ಮಂತ್ರಿ ಮೇಲೆ ದಾಖಲಾಗುತ್ತೋ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಆದರೆ ರಾಜೀನಾಮೆ ಕೊಡದೇನೆ ಈಶ್ವರಪ್ಪ ಪ್ರತಿಭಟಿಸುವ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ನಾನು ಇದಕ್ಕೆಲ್ಲ ಮೀರಿದನು ಅನ್ನೋ ರೀತಿ ವರ್ತಿಸ್ತಿದ್ದಾರೆ. ಹಾಗಿದ್ರೆ ಯಾರು ಈಶ್ವರಪ್ಪನವರ ಜೊತೆಗೆ ಇರುವವರು, ಯಾರು ಅವರಿಗೆ ಬೆಂಬಲ ಕೊಡ್ತಿರುವವರು ಬಿಜೆಪಿಯಲ್ಲಿ? ಆದರೆ ಕರ್ನಾಟಕದಲ್ಲಿ ಇದೆಲ್ಲ ನಡೆಯುವಾಗ ಬಿಜೆಪಿ ವರಿಷ್ಠರು ಇದನ್ನೆಲ್ಲ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದಾಗ ಕಾಣುತ್ತೆ. ಸಂಜೆಯ ಹೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರನ್ನ ಕರೆಸಿ ಮಾತನಾಡಿದ್ರು ಅನ್ನುವ ಸುದ್ದಿ ಕೂಡ ಇದೆ. ಈ ನಡುವೆ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಒಂದು ವರದಿಯನ್ನು ಪಕ್ಷದ ವರಿಷ್ಠರಿಗೆ ಕೊಟ್ಟಿದ್ದಾರೆ. ಆದರೆ ಕಟೀಲ್ ಕೂಡ ಒಂದು ರೀತಿಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೋ ಒಳಗಡೆ ಹೋಗಲಿ ಅಂತ ಹೇಳ್ತಾ, ಇನ್ನೊಂದು ರೀತಿಯಲ್ಲಿ ಅವರು ಕೂಡ ಈಶ್ವರಪ್ಪನವ್ರನ್ನ ಡಿಫೆಂಡ್ ಮಾಡ್ತಿದ್ರು. ಆ ರೇಣುಕಾಚಾರ್ಯ ಅನ್ನುವ ಒಬ್ಬ ವ್ಯಕ್ತಿ ಇದಾರಲ್ಲ, ಅವರು ಈಶ್ವರಪ್ಪನವ್ರನ್ನ ಸಂಪೂರ್ಣವಾಗಿ ಡಿಫೆಂಡ್ ಮಾಡಿದ್ರು. ಗೋಪಾಲಯ್ಯ ಮೈಸೂರಿನಲ್ಲಿ ಮಾತನಾಡ್ತಾ ಈಶ್ವರಪ್ಪನವ್ರ ಡಿಫೆಂಡ್ ಮಾಡಿದ್ರು. ಸೊ ಈ ರೀತಿಯ ಕೆಲಸಗಳು ನಡೀತಾ ಇತ್ತು. ಒಂದು ಇಂತಹ ಪ್ರಕರಣಗಳಿಗೆ ಯಾರ ಮೇಲೆ ಆರೋಪ ಪಟ್ಟಿ ದಾಖಲಾಗುತ್ತೆ, ನಿಷ್ಪಕ್ಷಪಾತವಾದ ತನಿಖೆ ನಡೆಯುವ ದೃಷ್ಟಿಯಿಂದ ಆರೋಪಿತರು ತಮ್ಮ ಅಧಿಕಾರ ಬಿಡಬೇಕಾದ ಮೊದಲನೇ ಕೆಲಸ. ಎರಡನೇದಾಗಿ ಈ ಮಂತ್ರಿಗಳು ಏನಿದ್ದಾರೆ ಅವರು ತಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡಿರಬೇಕು. ಯಾಕೆಂತಂದ್ರೆ ಅವರು ಆಡುವ ಮಾತು ತನಿಖೆಯ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಎಲ್ಲ ಮಂತ್ರಿಗಳನ್ನು ಸೇರಿ ಈಶ್ವರಪ್ಪ ತಪ್ಪು ಮಾಡಿಲ್ಲ, ಇದಕ್ಕೇನೋ ಬೇರೆ ಆ್ಯಂಗಲ್ಗಳಿವೆ ಅಂತ ಬೇರೆ ಆ್ಯಂಗಲ್ಗಳನ್ನು ಕೊಡುವ ಯತ್ನ ಕೂಡ ನಡೀತಾ ಇತ್ತು. ಅಂದರೆ ಇಡೀ ಪ್ರಕರಣವನ್ನು ತನಿಖೆಯ ದಾರಿಯನ್ನು ತಪ್ಪಿಸುವ ಯತ್ನ ಈಗಾಗಲೇ ಪ್ರಾರಂಭ ಆಗೋಗಿದೆ. ಈಶ್ವರಪ್ಪನವರು ಪ್ರಾಮಾಣಿಕರು, ಮಹಾನ್ ಯೋಗ್ಯರು ಅಂತೇಳಿ ಅವರಿಗೆ ಸರ್ಟಿಫಿಕೇಟ್ ಕೊಡುವ ಯತ್ನ ನಡೀತಾ ಇದೆ. ಇನ್ನೊಂದೆಡೆ ಈಗಾಗಲೇ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಸಂತೋಷ್ ಏನಿದ್ದಾರೆ, ಸಂತೋಷ್ ಅವರ ಇತಿಹಾಸ ಅಂತ ಹೇಳಲಾದ ಕೆಲವು ಅಂಶಗಳನ್ನು ಮಾಧ್ಯಮಗಳಲ್ಲಿ ಬಿಡ್ತಾ ಆ ಪ್ರಕರಣದ ದಾರಿ ತಪ್ಪಿಸುವ ಯತ್ನ. ಮಾಧ್ಯಮದಲ್ಲಿ ಒಂದು ಬರ್ತಾ, ಇವರು 2014ರಲ್ಲಿ ಕಾಂಗ್ರೆಸ್ನಲ್ಲಿದ್ದರು. ಆಗ ವಾಯುವ್ಯ ಇದು ಸಾರಿಗೆ ಸಂಸ್ಥೆ ಏನಿದೆ ಅದರ ಅಧ್ಯಕ್ಷರಾಗದ ಹೊರಟಿದ್ರು. ಅದಕ್ಕೆ ರಾಹುಲ್ ಗಾಂಧಿ ಅವರ ಒಂದು ಪತ್ರವನ್ನು ಫೋರ್ಜರಿ ಮಾಡಿದ್ರು. ಅದೆಲ್ಲ ನಿಜ ಇರ್ಬೋದು, ಇದಕ್ಕೂ ರೆಲೆವೆನ್ಸ್ ಇಲ್ಲ. ಅವರು 2014ನಲ್ಲಿ ಕಾಂಗ್ರೆಸ್ನಲ್ಲಿ ಇದ್ರು ಕೂಡ ನಂತರ ಕಾಂಗ್ರೆಸ್ಸನ್ನು ಬಿಟ್ಟರು, ಹಿಂದೂ ವಾಹಿನಿಯ ಕಾರ್ಯದರ್ಶಿ ಆದರು, ಕೇಸರಿ ಶಾಲನ್ನು ಹಾಕ್ಕೊಂಡ್ರು, ಹಣೆ ಮೇಲೆ ನಾಮ ಹಾಕ್ಕೊಂಡ್ರು. ಸೊ ಇವರ ಕಾರ್ಯಕರ್ತರು ಆಗಿದ್ದಾರೆ ಅವರು ಈವನ್ನು ಮಾಧ್ಯಮಗಳಲ್ಲಿ ಅವರು ಬಿಜೆಪಿಯ ಸದಸ್ಯತ್ವವನ್ನು ಪಡೆದದ್ದು ಕೂಡ, ಆ ವಿವರಗಳು ಕೂಡ, ಆ ಪತ್ರ ಕೂಡ ಮಾಧ್ಯಮದಲ್ಲಿ ಬಂದಿದೆ. ಹಳೇದು ಎತ್ತಿ ಏನು ಮಾಡ್ತೀರಿ ನೀವು? ಇಡೀ ಪ್ರಕರಣವನ್ನು ಈಗಿರುವ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಸಂತೋಷ್ ಅವರ ಆತ್ಮಹತ್ಯೆ ಪ್ರಕರಣ ಏನಿದೆ ಆ ಪ್ರಕರಣದ ವಿಚಾರ. ಇದರಲ್ಲಿ ಈಶ್ವರಪ್ಪನವರೇ ಈ ಆತ್ಮಹತ್ಯೆಗೆ ಕಾರಣ ಆಗುವಂತೆ ಬಿಹೇವ್ ಮಾಡಿದ್ರ ಅನ್ನೋದು ಎರಡನೇ ಪ್ರಶ್ನೆ. ಅದರ ಜೊತೆ 40% ಕಮಿಷನ್ ವಿಚಾರ ಏನಿದೆ ಅದು ಇನ್ನೂ ಗಂಭೀರವಾದದ್ದು. ಆ 40% ಕಮಿಷನ್ ವಿಚಾರ ಮಾಧ್ಯಮಗಳಲ್ಲಿ ಚರ್ಚೆ ಆಗಬೇಕಾಗಿತ್ತು. ಈ ನಡುವೆ ಏನೋ ಕರ್ನಾಟಕ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಏನಿದ್ದಾರೆ ಅವರು ಕೂಡ ಇವತ್ತು ಮಧ್ಯಾಹ್ನ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಅವರು ಬಹಳ ಸ್ಪಷ್ಟವಾಗಿ ಸಂತೋಷ್ ತಮಗೆ ಯಾವ್ಯಾವ ಮಾತುಗಳನ್ನು ಹೇಳಿದ್ದಾರೆ ಅಂತ ಹೇಳಿದ್ರು. 40% ಕೊಡೋದಕ್ಕೆ ಸಾಧ್ಯ ಇಲ್ಲ, ನಾನು ಹ್ಯಾಂಗೆ ಸಾಲ ತೀರಿಸಲಿ ಅಂತ ಅವ್ರು ಕಣ್ಣೀರು ಹಾಕ್ತಾರೆ ಅನ್ನೋ ಮಾತನ್ನು ಹೇಳಿದ್ರು. ಹಾಗೆ ಹೇಳ್ತಾ ಇವರ ಒಬ್ಬರೇ ಮಾತ್ರ ಅಲ್ಲ, ಇನ್ನೂ 5 ಸಚಿವರು ಮತ್ತು ಶಾಸಕರ ಪಟ್ಟಿ ಇದೆ ಈ 40% ದೂರು ತಗೊಳ್ಳೋರು. ಅವರ ಹೆಸರುಗಳನ್ನು ನಾವು ಆದಷ್ಟು ಬೇಗ ಬಹಿರಂಗಪಡಿಸ್ತೀವಿ ಅಂತ ಅಂದರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ಸೊ ತಕ್ಷಣ ಅವರು 2 ಹೆಸರುಗಳನ್ನು ಕೂಡ ಹೇಳಿದರು. ಅದರಲ್ಲಿ ಒಂದು ಹೆಸರು ಡಾಕ್ಟರ್ ಸುಧಾಕರ್ ಅವರು. ಈ ಸುಧಾಕರ್ ಅವರ ಹೆಸರು ಬಂದ ತಕ್ಷಣ ಸುಧಾಕರ್ ಪ್ರತಿಕ್ರಿಯೆ ನೀಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅನ್ನೋದು ಒಂದು. ಎರಡನೇದಾಗಿ ಅವರ ಸಂಘದ ಅಧ್ಯಕ್ಷ ಸ್ಥಾನದಿಂದಲೇ ಕಿತ್ತಾಕಬೇಕು, ನಾನು ಅಂಥದ್ದು ಮಾಡಿಲ್ಲ ಅಂತ ಸುಧಾಕರ್ ಮಾತನಾಡೋದು ಪ್ರಾರಂಭ ಮಾಡಿದ್ರು. ಇದು ಯಾರ್ಯಾರ ಕುತ್ತಿಗೆ ಬರುತ್ತೋ ಗೊತ್ತಿಲ್ಲ. ಜನರಲಿ 40% ವಿಚಾರ ಈ ಕರ್ನಾಟಕದಲ್ಲಿ ರಸ್ತೆಗಳಲ್ಲಿ ಮಾತಾಡ್ತಾರೆ. ಅದಕ್ಕೆ ಯಾವುದೇ ದಾಖಲೆ ಬೇಕಾಗಿಲ್ಲ. ನೀವು BBMPಗೆ ಹೋಗಿ,
ಇನ್ಯಾವುದೋ PWDಗೆ ಹೋಗಿ, ನೀರಾವರಿ ಇಲಾಖೆಗೆ ಹೋಗಿ, ಅಲ್ಲಿ ಗುತ್ತಿಗೆದಾರರ ಹತ್ರ ಒಂದು ನಿಮಿಷ ಮಾತಾಡಿಸಿ ಸಾಕು, ಅವರು ಈ 40% ಕಥೆಗಳನ್ನು ಹೇಳ್ತಾರೆ. ರಾಜ್ಯದಲ್ಲಿ ಈ ಮಟ್ಟದ ಕಮಿಷನ್ ವ್ಯವಹಾರ ಇನ್ನೆಂದೂ ಇರಲೇ ಇಲ್ಲ. ಈಗ 40% ಕಮಿಷನ್ಗೆ ಬಂದು ನಿಂತಿದೆ. ನಾವು ಹೇಗೆ ಕೆಲಸ ಮಾಡೋದು? ರಸ್ತೆ ಕಾಮಗಾರಿ ತಗೊಳ್ಳಿ, ಪಾಪಣ್ಣ ಅವರು ಕೂಡ ಇದೇ ಮಾತನ್ನು ಹೇಳಿದರು, ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ನಾವು ಈ 40% ಕೊಟ್ಟು 60%ನಲ್ಲಿ ನಮ್ಮ ಪ್ರಾಫಿಟ್ ಅನ್ನು ಉಳಿಸ್ಕೊಂಡು ಕಾಮಗಾರಿ ಮಾಡಬೇಕು. ಜನ ನಮಗೆ ಬಾಯಿ ಬಂದು ಮುಗಿತಾರೆ, ಏನ್ರಿ ಕಾಮಗಾರಿ ಈ ಮಟ್ಟದಲ್ಲಿದೆ ಅಂತ. ನೀವು 40% ಕಮಿಷನ್ ಕೊಟ್ಟು ಉನ್ನತ ಮಟ್ಟದ ಅತ್ಯುತ್ತಮ ಕಾಮಗಾರಿಯನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ? ಅಲ್ಟಿಮೇಟ್ಲಿ ತೆರಿಗೆ ಹಣ ಏನಿದೆ, ಆ ತೆರಿಗೆಯ ಹಣ ಸರ್ಕಾರಕ್ಕೆ ಬಂದಿದ್ರಲ್ಲಿ 40% ಹಣವನ್ನ ಈಗ ನುಂಗಣ್ಣಗಳು ನುಂಗುತ್ತಿದ್ದಾರೆ. ಅದರಲ್ಲಿ ಮಂತ್ರಿಗಳು ಇದ್ದಾರೆ, ಶಾಸಕರು ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಹಲವಾರು ಗುತ್ತಿಗೆದಾರರ ಹತ್ರ ಮಾತನಾಡಿ ನೋಡಿ, ನಾನು ಕೆಲವರ ಹತ್ರ ಮಾತನಾಡಿ ನೋಡಿದ್ದೀನಿ. ಜಗತ್ತಿನಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಇರೋವರಿಗೆಲ್ಲರಿಗೂ 40% ಓದು. ಈಗ ಬಿಜೆಪಿ ಇದಕ್ಕೆ ಒಂದು ಷಡ್ಯಂತರದ ರೂಪವನ್ನು ಕೊಡ್ತಾ ಇದೆ. ಸೊ ಈಶ್ವರಪ್ಪ ಮಾತನಾಡಬೇಕಾದ್ರೆ ಒಂದು ಮಾತನ್ನು ಬೆಳಗ್ಗೆ ಹೇಳಿದ್ರು, ಈ ಸಂತೋಷನವರು ದೆಹಲಿಗೆ ಹೋದವರು ಯಾರೋ, ಹೋಗಿದ್ದು ಹೇಗೆ, ಅವರಿಗೆ ಫ್ಲೈಟ್ ಟಿಕೆಟ್ ಕೊಡಿಸಿದವ್ರು ಯಾರೋ, ಅವ್ರಿಗೆ ಮಾಡಿರ್ಬೋದು ಬೇರೆಯವರು. ಕಾಂಗ್ರೆಸ್ ಪಕ್ಷ ಏನು ಕಳೆಕಾಯಿ ತಿಂತ ಕೂತಿರಲ್ಲ ಕಟ್ರಿ, ಹೋಗಬೇಕಾದ್ರೆ ಕಾಂಗ್ರೆಸ್ ಪಕ್ಷದವರು ಯಾರೋ ಟಿಕೆಟ್ ಕೊಡಿಸಿರ್ಬೋದು. ರಾಜಕೀಯ ಬಿಜೆಪಿ ಇದ್ರು ಮಾಡ್ತಾರೆ, ಅದು ರಾಜಕೀಯ, ಅದು ಮುಖ್ಯ ಅಲ್ಲ. ಮುಖ್ಯ ಯಾವುದು ಅಂದ್ರೆ ಸಂತೋಷ್ ಮಾಡಿದ್ದ ಆರೋಪ 2020ರಲ್ಲಿ ಮಾಡಿರುವಂತಹ ಒಂದು ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಬಾಯಿ ಮಾತಿನಲ್ಲಿ ನೀವು ಮಾಡಯ್ಯ ಅಂತ ಹೇಳಿ ಅವರು ವರ್ಕ್ ಆರ್ಡರ್ ತಗೋಬೇಕಾಗಿದ್ದು ಅನ್ನೋದು ಸರಿ. ಜಗತ್ತಿನಲ್ಲಿ ಏನು ಸರಿಯಾಗಿ ನಡೆಯುತ್ತೆ ಅದು ಸರಿಯಾದ ಕ್ರಮ. ಎಗ್ರಿ, ವರ್ಕ್ ಆರ್ಡರ್ ಕೆಲಸ ಮಾಡೋದೇ ಸರಿಯಾದ ಕ್ರಮ ಅಲ್ಲ. ಸಂತೋಷ್ ತಪ್ಪಿದ್ದಾರೆ, ಆದರೆ ಅವ್ರು ನಂಬಿದ್ದಾರೆ. ಅಲ್ಲಿ ಬಿಜೆಪಿಯ ಸಚಿವರನ್ನು ನಂಬಿದ್ದಾರೆ, ಅವರು ಮಾತನಾಡಿದ್ದಾರೆ, ಅವರು ಮೌಖಿಕ ಆದೇಶದ ಮೂಲಕ ನಾನು ಮಾಡಿದ್ದೀನಿ ಅಂತ ಅವ್ರು ಕ್ಲೈಮ್ ಮಾಡ್ತಾರೆ. ಈ ಮೌಖಿಕ ಆದೇಶಗಳನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ಅದು ಈಶ್ವರಪ್ಪನವ್ರಿಗೆ ಗೊತ್ತು. ಆ ಕಾರಣಕ್ಕಾಗಿ ಈಶ್ವರಪ್ಪನವರು ಇಡೀ ಪ್ರಕರಣಕ್ಕೆ ಒಂದು ಷಡ್ಯಂತರ ರೂಪ ಕೊಡ್ತಾ ಕಾಂಗ್ರೆಸ್ ಅನ್ನು ಬೈತಿದ್ದಾರೆ, ರೇಣುಕಾಚಾರ್ಯ ಬೈತಿದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಇದರಿಂದ ಪ್ರಕರಣವನ್ನು ದಾರಿ ತಪ್ಪಿಸಕ್ಕಾಗಲ್ಲ. ಆದರೆ ನನಗೆ ಇರುವ ಅನುಮಾನ ಏನು ಅಂತಂದ್ರೆ, ಒಂದು, ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಯತ್ನ ಈಗಾಗಲೇ ಪ್ರಾರಂಭ ಆಗಿದೆ ಅಂತ. ಈಶ್ವರಪ್ಪನವರ ರಕ್ಷಣೆಗೆ ಬಿಜೆಪಿ ನಿಂತಿದೆ. ಯಾವ ಹಂತದಲ್ಲಿ ಅಂದರೆ ಇಡೀ ಬಿಜೆಪಿ ಅಂತಾನು ಹೇಳಲ್ಲ ನಾನು, ಬಿಜೆಪಿಯ ಕೆಲವು ಪ್ರಬಲ ನಾಯಕರುಗಳು ಈಶ್ವರಪ್ಪನವರು ರಕ್ಷಣೆ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಅವರು ಇವರನ್ನು ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಈ ಪ್ರತಿಭಟನೆ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅಷ್ಟು ಸುಲಭವಾಗಿ ಇವರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನನಗನ್ಸಲ್ಲ. ಆದರೆ ತಪ್ಪಿಸುವ ಯತ್ನ ಏನಿದೆಯಲ್ಲ ಅದು ಬಹಳ ಗಂಭೀರವಾಗಿ ನಡೀತಾ ಇದೆ. ಈಶ್ವರಪ್ಪನವರು ಯಾವ ಮುಖ ಇಟ್ಕೊಂಡು ನಾನು ರಾಜೀನಾಮೆ ನೀಡೋದಿಲ್ಲ ಅನ್ನೋ ಘೋಷಣೆಯನ್ನು ಮಾಡಿದ್ರು. ಅವರು ಘೋಷಣೆ ಮಾಡಿದ್ರಲ್ಲ, ಅದೇ ಹೊತ್ತಿಗೆ ಮುಖ್ಯಮಂತ್ರಿಗಳೊಂದು ಮಾತು ಮಂಗಳೂರಿನಲ್ಲೇ ಹೇಳಿದರು, ಈಶ್ವರಪ್ಪನವರ ಜೊತೆ ಮಾತನಾಡ್ತೀನಿ, ಫೋನ್ ಮೂಲಕ ಮಾತಾಡ್ತೀನಿ, ಅವರ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಮುಖತಃ ಭೇಟಿ ಆಗ್ತೀನಿ, ನಂತರ ಮುಂದಿನ ವಿಚಾರ. ಮಧ್ಯಾಹ್ನದವರೆಗೆ ಅದೇ ಸುದ್ದಿ ಇತ್ತು, ಮುಖ್ಯಮಂತ್ರಿಗಳನ್ನ ಈಶ್ವರಪ್ಪ ಭೇಟಿ ಮಾಡ್ತಾರೆ, ನಂತರ ಅವ್ರು ರಾಜೀನಾಮೆ ಕೊಡಬಹುದು. ಆದರೆ ಈಶ್ವರಪ್ಪ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಇರಲೇ ಇಲ್ಲ. ಅವರು ಮಧ್ಯಾಹ್ನದ ಹೊತ್ತಿಗೆ ಬದಲಾಗ್ಬಿಟ್ಟಿದ್ರು. ಇದನ್ನೆಲ್ಲ ನಾನು ಎದುರಿಸ್ತೇನೆ, ನನಗೆ ಗೊತ್ತಿದೆ ಅನ್ನುವ ಒಂದು ಮನಸ್ಥಿತಿಗೆ ಈಶ್ವರಪ್ಪ ಬಂದಿದ್ರು. ಹಾಗಿದ್ದರೆ ಈಶ್ವರಪ್ಪ ಮುಖ್ಯಮಂತ್ರಿಗಳ ಸೂಚನೆಯನ್ನು ಉಲ್ಲಂಘಿಸಿದ್ರ? ಮುಖ್ಯಮಂತ್ರಿಗಳು ಬನ್ನಿ ನನ್ನನ್ನು ನೋಡಿ ಅಂತಂದ್ರೆ ಬೆಂಗಳೂರಿಗೆ ಬರಬೇಕಾದವ್ರು ಯಾಕೆ ಶಿವಮೊಗ್ಗ ಹೋಗಿ ಪತ್ರಿಕಾಗೋಷ್ಠಿ ಮಾಡಿದ್ರು? ಬೆಂಗಳೂರಲ್ಲೇ ಪತ್ರಿಕಾಗೋಷ್ಠಿ ಮಾಡ್ಬೋದಾಗಿತ್ತು ಅವರು. ನಂತರ ಮುಖ್ಯಮಂತ್ರಿಗಳು ಅಂದರೆ ಈಶ್ವರಪ್ಪ ತಪ್ಪಿಸ್ಕೊತಾ ಇದ್ದಾರೆ. ಯು ವಾಂಟ್ ಟು ಟೇಕ್ ಸಮ್ ಟೈಮ್. ಅಲ್ಲಿಯವರೆಗೆ ಪಕ್ಷದ ವರಿಷ್ಠರನ್ನ ಸರಿಪಡಿಸ್ಕೊಬಿಟ್ಟು ತಾನು ಸಚಿವ ಸ್ಥಾನದಲ್ಲಿ ಮುಂದುವರಿಬೇಕು. ಆ ಕಾರಣಕ್ಕಾಗಿ ಅವರು ಮುಖ್ಯಮಂತ್ರಿಗಳ ಕೈಗೆ ಸಿಗದೇನೆ ಅವರು ಶಿವಮೊಗ್ಗ ಹೋದರು. ಈ ನಡುವೆ ಮಾಧ್ಯಮಗಳಲ್ಲಿ ಬಂದ ವರದಿಗಳ ಪ್ರಕಾರ ಮುಖ್ಯಮಂತ್ರಿಗಳು ತುರ್ತಾಗಿ ಬರುವಂತೆ ಸನ್ಮಾನ್ಯ ಈಶ್ವರಪ್ಪನವರಿಗೆ ಸೂಚನೆ ಕೊಟ್ಟಿದ್ದಾರೆ. ತುರ್ತು ಅಂದ್ರೆ ಅವಾಗ ಈಗ ಈಶ್ವರಪ್ಪ ಹೇಳಿದ್ದು ನಾಳೆನೋ ನಾಡ್ದೋ ಹೋಗ್ತೀನಿ ಅಂತ. ಅಂದ್ರೆ ಅವರಿಗೆ ಅಲ್ಲಿ ದೆಹಲಿಯ ಮಟ್ಟದಲ್ಲಿ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕೋ ಆ ವ್ಯವಸ್ಥೆ ಮಾಡಿದ್ಮೇಲೆ ಮುಖ್ಯಮಂತ್ರಿ ನೋಡ್ತೇನೆ ಮತ್ತೆ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತೀನಿ. ಮುಖ್ಯಮಂತ್ರಿಗಳ ಮಾತನ್ನೇ ಈಶ್ವರಪ್ಪ ಉಲ್ಲಂಘಿಸಿದರೆ ಮುಖ್ಯಮಂತ್ರಿಗಳ ತಕ್ಷಣದ ಕೆಲಸ ಅಂದರೆ ಈಶ್ವರಪ್ಪರನ್ನ ಸಂಪುಟದಿಂದ ಎತ್ತು ಒಗೆಯೋದು. ಆ ಶಕ್ತಿ ಕೂಡ ಇಲ್ಲ. ಯಡಿಯೂರಪ್ಪನವರು ಅಟ್ಲೀಸ್ಟ್ ಅದ್ರ ಬಗ್ಗೆ ನಾನು ಮಾತನಾಡಲ್ಲ ಅನ್ನುವ ಮೂಲಕನೇ ತಾವು ಕೊಡಬೇಕಾದ ಮೆಸೇಜನ್ನು ಬೆಳಗಾವಿಯಲ್ಲಿ ಕೊಟ್ಟರು.
ಅಧಿಕಾರ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಆ ಧೈರ್ಯ ಕೂಡ ಇಲ್ಲ. ಪಕ್ಷದ ವರಿಷ್ಠರು ಸೂಚನೆ ಕೊಟ್ಟರು ಕೂಡ ಅವರು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳದ ಸ್ಥಿತಿಗೆ ಹೋಗಿದ್ದಾರೆ. ಯಾಕಂದ್ರೆ ಅವರು ವಿಮಾನ ನಿಲ್ದಾಣದಲ್ಲೇ ಏನು ಮಂಗಳೂರಿಗೆ ಹೋದಂಥ ಮುಖ್ಯಮಂತ್ರಿಗಳು ಇಬ್ಬರು ಸಚಿವರನ್ನು ಕರೆದು ಸುದೀರ್ಘ ಚರ್ಚೆ ಮಾಡಿದ್ರಂತೆ. ಇಡೀ ಪ್ರಕರಣದ ಬಗ್ಗೆ ಚರ್ಚೆ ಮಾಡೋದು. ಇದರ ಚರ್ಚೆ ಮಾಡೋದೇನಿದೆ ಬಹಳ ಸ್ಪಷ್ಟವಾಗಿ ನೈತಿಕತೆಯ ಪ್ರಶ್ನೆ ಈಶ್ವರಪ್ಪನವರು ಹೊರಗಾಕಬೇಕು. ಅವರ ವಿರುದ್ಧ ಈಗಾಗಲೇ FIR ದಾಖಲಾಗಿದೆ. ವಿಚಾರಣೆ ಯಾವ ರೀತಿ ನಡೆಸಬೇಕು, ಒಂದು ಇಂಥ ಪ್ರಕರಣಗಳ ಆ ರೀತಿ ನಡೆಸಬೇಕು. ಸೊ ಆದರೆ ಅದನ್ನು ಮಾಡುವ ಒಂದು ಸ್ಥಿತಿಯಲ್ಲಿ ಕೂಡ ಈ ಸರ್ಕಾರ ಇಲ್ಲ, ಅಷ್ಟು ದುರ್ಬಲವಾಗಿ ಹೋಗಿದೆ. ಇಡೀ ಸರ್ಕಾರಕ್ಕೆ ಶಕ್ತಿ ಅನ್ನೋದೇ ಇಲ್ಲ. ನೈತಿಕತೆ ವಿಚಾರದಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಳೋ ಶಕ್ತಿ ಕೂಡ ಇವರಿಗಿಲ್ಲ. ಈ ನಡುವೆ ಎಲ್ಲ ಸುಳ್ಳುಗಳನ್ನು ಹೇಳ್ತಾ 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 ಹೋಗುವಂಥದ್ದು. 40% ವಿಚಾರ ನಾನು ಹೇಳಿದೆ ರಾಜ್ಯದ ಜನತೆಗೆಲ್ಲ ಗೊತ್ತು. ಸೊ ಕಾಮಗಾರಿ ಮಾಡಿದ್ದು ಸಂತೋಷ್ ಕಾಮಗಾರಿ ಮಾಡಿದ್ದು ಹಿಂಡಲ್ಗಾದಲ್ಲಿ ನೋಡೋದಕ್ಕಿದೆ. ಅದಕ್ಕೆ ಹಲವಾರು ಮಾಧ್ಯಮಗಳು ಹೋಗಿ ಅದನ್ನು ಶೂಟ್ ಮಾಡಿ ಎಷ್ಟು ಕಾಮಗಾರಿ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ. ಅದರ ಜೊತೆಗೆ ಅವರು ಏನು ಡೆತ್ ಡಿಕ್ಲರೇಷನ್ ಅಂತ ವಾಟ್ಸಪ್ನಲ್ಲಿ ಹಾಕಿದ್ದಾರೆ. ಕಾನೂನು ತಜ್ಞರ ಪ್ರಕಾರ ನೀವು ವಾಟ್ಸಪ್ನಲ್ಲಿ ಕಳಿಸಿದರೆ, ಮೇಲ್ ಕಳಿಸಿದರೆ ಅದನ್ನು ಕಾನೂನು ಪ್ರಕಾರ ಸಾಕ್ಷ್ಯ ಅಂತ ಪರಿಗಣಿಸಬಹುದು ಅಂತ. ಈಶ್ವರಪ್ಪ ಹೇಳ್ತಾರೆ ಒಂದು ಸೈನ್ಯ ಇಲ್ಲ. ಜಾರ್ಜ್ ಅವರ ವಿರುದ್ಧ ಬಂದಾಗ ಪೊಲೀಸ್ ಅಧಿಕಾರಿ ಇದ್ರಲ್ಲ, ಅವರು ಬರೆದು ಕೊಟ್ಟಿದ್ರು, ಹೆಣದ ಪಕ್ಕನೇ ಸಿಕ್ಕಿತ್ತು. ಅದೆಲ್ಲ ಇಮ್ಮಿಡಿಯೇಟ್ ಕಂಡ್ರಿ, ಎಲ್ಲಿ ಸಿಗ್ಲಿ ಎಲ್ಲಿ ಹೋಗ್ಲಿರಿ. ಅದ್ರ ಜೊತೆ ಇನ್ನೊಂದು ರೀತಿ ದಾರಿ ತಪ್ಪಿಸುವ ಯತ್ನ, ಅವರು ಉಡುಪಿಗೆ ಹೋಗಿ ಯಾಕೆ ಹಸು ನೀಗಿದ್ರು. ಸೊ ವರದಿಗಳ ಪ್ರಕಾರ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕು. 2 ದಿವಸ ಮುಖ್ಯಮಂತ್ರಿಗಳು ಉಡುಪಿಲಿ ಇರ್ತಾರೆ ಅಂತ ಸಂತೋಷ್ ತಮ್ಮ ಸ್ನೇಹಿತರ ಜೊತೆ ಅಲ್ಲಿ ಹೋಗಿದ್ರು. ಭೇಟಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ. ಆವಾಗ ಇನ್ನಷ್ಟು ಹತಾಶೆಗೆ ಅವರು ಒಳಗಾಗಿರ್ಬೇಕು. ಒಂದು ಕಡೆ ಸಾಲಗಾರರ ಕಾಟ ಇತ್ತು, ವಾಪಸ್ ದುಡ್ಡು ಕೊಡೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. ಮನೆ ಮೇಲೆ ಸಾಲ ತಗೊಂಡಿದ್ರು, ಸಾಲ ಕೊಟ್ಟವರು ಮನೆ ಹತ್ರ ಬಂದು ಕಾಯ್ತಿದ್ರು. ಇದರಿಂದ ಅವರು ಏನು ಅಂದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸ್ಬೇಕು. ಅದಕ್ಕೆ ಈಶ್ವರಪ್ಪನವರು ಇನ್ನೊಂದು ಇದನ್ನು ಎಂಥ ಮೂರ್ಖತನದ ಇದನ್ನು ಹೇಳ್ತಾರೆ ಅಂತ ಅಂದರೆ, ನಾನು ಅವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೊಟ್ಟಿದ್ದೆ, ಕೋರ್ಟ್ ನೋಟಿಸ್ ಬಂದಿತ್ತು, ಅದಕ್ಕೆ ಹೆದರಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಅಂದರೆ ಬೇರೆ ಬೇರೆ ನೆರೆಟಿವ್ಸ್ಗಳನ್ನು ಬಿಲ್ಡ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ಸತ್ಯದ ಸಮಾಧಿ ಮಾಡೋದಕ್ಕೆ ಬಿಜೆಪಿ ಇಲ್ಲಿ ಸತ್ಯದ ಸಮಾಧಿ ಮಾಡೋದಕ್ಕೆ ಸಿದ್ಧ ಆಗಿದೆ. ಬಿಜೆಪಿಯ ಮಂತ್ರಿಗಳು ಸತ್ಯದ ಸಮಾಧಿ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಸರ್ಕಾರ ಸತ್ಯದ ಸಮಾಧಿ ಮಾಡೋದಕ್ಕೆ ಸಿದ್ಧ ಆಗಿದೆ. ಬಿಜೆಪಿಯ ವರಿಷ್ಠರು ಈ ಬಗ್ಗೆ ಯಾವುದೇ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾ ಇಲ್ಲ. ಈಶ್ವರಪ್ಪ ನಾವು ಭ್ರಷ್ಟಾಚಾರದ ವಿರುದ್ಧ ಇದ್ದೀವಿ ಅಂತ ಹೇಳಿದ ಪ್ರಧಾನಿಗಳು ಅವರಿಗೇನೆ ಸಂತೋಷ್ ಮನವಿ ಪತ್ರವನ್ನು ಕೊಟ್ಟಿದ್ರು. ಆಗ ಯಾವುದೇ ಕ್ರಮವನ್ನು ಪ್ರಧಾನಿಯವರಾಗಲಿ ಅಥವಾ ಗೃಹ ಸಚಿವರಾಗಿ ತೆಗೆದುಕೊಂಡಿಲ್ಲ. ಈಗ ಕೂತ್ಕೊಂಡು ಈ ಪ್ರಕರಣದಲ್ಲಿ ತಪ್ಪಿಸೋದುಗಳನ್ನು ಹೇಗೆ ಆಗತ್ತಾ ಅಂತ ಚರ್ಚೆ ಮಾಡ್ತಾ ಕೂತಿದ್ರೆ ಜನ ನಿಮ್ಮನ್ನು ಕ್ಷಮಿಸಲ್ಲ. ಕರ್ನಾಟಕದ ಜನ ನಿಮ್ಮನ್ನು ಕ್ಷಮಿಸಲ್ಲ. ಬಿಜೆಪಿಯನ್ನು ಕ್ಷಮಿಸಲ್ಲ. ಮುಖ್ಯಮಂತ್ರಿಯವರನ್ನು ಕ್ಷಮಿಸಲ್ಲ. ಈ ಸರ್ಕಾರವನ್ನು ಕ್ಷಮಿಸಲ್ಲ. ಆದ್ದರಿಂದ ತಕ್ಷಣ ಆಗಬೇಕಾದ ಕೆಲಸ ಅಂತ ಅಂದರೆ ಬಹಳ ಸ್ಪಷ್ಟವಾಗಿ ಈಶ್ವರಪ್ಪ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬೇಕು. ಅದರಂತೆ ಅವರ ಬಂಧನ ಆಗಬೇಕು. ಈ ಸಂಬಂಧದಲ್ಲಿ ರಾಜ್ಯವ್ಯಾಪಿ ನಾಳೆ ಮುಖ್ಯಮಂತ್ರಿಗಳ ಮನೆಯ ಮುಂದೆ ಮುತ್ತಿಗೆ ಹಾಕುವ ಕಾರ್ಯಕ್ರಮನ ಕಾಂಗ್ರೆಸ್ ಹಾಕಿಕೊಂಡಿದೆ. ಹಾಗೆ ನಾಡಿನಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಯತ್ನ ಮಾಡ್ತಾ ಇದೆ. ಮಾಡಲೇಬೇಕು. ಪ್ರತಿಪಕ್ಷವ ಅವ್ರ ಕೆಲಸ. ಕೆಲವು ಮಾಧ್ಯಮಗಳು ಕಾಂಗ್ರೆಸ್ನ ಬೈತಾ ಇದ್ರು. ಈ ಪ್ರತಿಪಕ್ಷವಾಗಿ ಇಂಥ ಪ್ರಕರಣ ಎತ್ತಲೇಬೇಕು, ಮಾಡಲೇಬೇಕು. ಯಾರೇ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ ಅಲ್ವಾ. ಆದ್ದರಿಂದ ಅದನ್ನು ಟೀಕಿಸುವ ಅಗತ್ಯ ಇಲ್ಲ. ಆದರೆ ಈಶ್ವರಪ್ಪನವರ ರಾಜೀನಾಮೆ ಒಂದೇ ಹಾಗೂ ಅವರ ಬಂಧನ ಒಂದೇ ಈಗ ಉಳಿದಿರುವ ದಾರಿ. ಆ ಮೂಲಕ ಮಾತ್ರ ಸತ್ಯ ಹೊರಗೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.